ಒಂದು ಸುಂದರ ನಗರದಲ್ಲಿ ಲಿಲಿ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಲಿಲ್ಲಿಗೆ ಕುಕೀಗಳು ತುಂಬಾ ಇಷ್ಟ. ಆದರೆ ಅವಳ ತಾಯಿಗೆ ಒಂದು ನಿಯಮವಿತ್ತು, ಊಟಕ್ಕೆ ಮೊದಲು ಕುಕೀಗಳು ಬೇಡ. ಒಂದು ಸಂಜೆ ಅವಳು ಅಡುಗೆ ಮನೆಯ ಕೌಂಟರ್ ಮೇಲೆ ಬಿಸಿ ಬಿಸ್ಕತ್ತುಗಳನ್ನು ಗಮನಿಸಿದಳು. ಅವು ತುಂಬಾ ಚೆನ್ನಾಗಿ ವಾಸನೆ ಬರುತ್ತಿತ್ತು. ದುರಾಸೆಯಿಂದ ಲಿಲ್ಲಿ ಕಚ್ಚಿದಳು. ಆದರೆ ಯಾರೋ ನಡೆದು ಬರುತ್ತಿರುವ ಸದ್ದು ಅವಳಿಗೆ ಕೇಳಿಸಿತು. ಗಾಬರಿಗೊಂಡ ಅವಳು ಅರ್ಧ ತಿಂದ ಬಿಸ್ಕತ್ತನ್ನು ಕರವಸ್ತ್ರದ ಕೆಳಗೆ ಬಚ್ಚಿಟ್ಟು ಓಡಿ ಹೋದಳು. ಊಟದ ಸಮಯದಲ್ಲಿ ಅಮ್ಮ ಊಟದ ಮೊದಲು ಕುಕಿಯನ್ನು ಯಾರು ತಿಂದರು ಎಂದು ಕೇಳಿದರು. ಲಿಲ್ಲಿಯ ಕಿರಿಯ ಸಹೋದರ ಭುಜಗಳನ್ನು ಕುಗ್ಗಿಸಿದ. ನಾನು ಮಾಡಲಿಲ್ಲ. ಅವಳ ತಂದೆ ಇಲ್ಲ ಎಂದು ತಲೆಯಾಡಿಸಿದರು. ಲಿಲಿ ಸದ್ದಿಲ್ಲದೆ ಕುಳಿತು ಯೋಚಿಸಿದಳು. ನಾನು ಅದರಿಂದ ಪಾರಾಗಿದ್ದೇನೆ. ಆದರೆ ನಂತರ ವೂಫ್ ವೂಫ್, ಅವರ ಪುಟ್ಟ ನಾಯಿಮರಿ ಮುಖದ ಮೇಲೆ ಚಾಕೋಲೇಟ್ ತುಂಡುಗಳೊಂದಿಗೆ ಓಡಿ ಬಂದಿತು. ಲಿಲಿ ಉಸಿರುಗಟ್ಟಿದಳು. ಓಹ್ ಇಲ್ಲ. ಅವಳ ತಾಯಿ ಅರ್ಧ ತಿಂದ ಬಿಸ್ಕತ್ತು ಕಂಡು ಹುಬ್ಬು ಮೇಲೆತ್ತಿದಳು. ಲಿಲಿ ನಿಟ್ಟುಸಿರು ಬಿಟ್ಟಳು. ಸರಿ, ನಾನು ತಿಂದೆ, ಆದರೆ ನಾಯಿಮರಿ ತುಂಡುಗಳನ್ನು ಕದ್ದಿದೆ. ತಾಯಿ ಮುಗುಳ್ನಕ್ಕಳು. ನೀನು ಕೇಳಿದ್ದರೆ ಊಟದ ನಂತರ ಒಂದನ್ನು ಕೊಡುತ್ತಿದ್ದೆ. ಆದರೆ ಈಗ ಸಿಹಿತಿಂಡಿ ಇಲ್ಲ. ಲಿಲಿ ನರಳಿದಳು. ಆದರೆ ನಾಯಿಮರಿ ಬಾಲ ಅಲ್ಲಾಡಿಸುತ್ತಿತ್ತು. ಕದ್ದ ಸಿಹಿತಿಂಡಿಗಳಿಂದ ಸಂತೋಷವಾಯಿತು. ಲಿಲಿ ಕಲಿತದ್ದು, ಪ್ರಾಮಾಣಿಕತೆ ಯಾವಾಗಲೂ ಕುತಂತ್ರಗಳಿಗಿಂತ ಉತ್ತಮ. ಮತ್ತು ಕುಕೀಗಳ ಬಳಿ ನಾಯಿಯನ್ನು ಎಂದಿಗೂ ನಂಬಬೇಡಿ.